ಬಂಧುಗಳೇ ನಮಸ್ಕಾರ. SS ಟಿವಿಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಭಕ್ತಿಯ ಸ್ವಾಗತ. ಮಹಾಶಕ್ತಿ ತಾಯಿ ಪಾರ್ವತಿಯ ಸ್ವರೂಪಿ ರೇಣುಕಾ ಯಲ್ಲಮ್ಮ ದೇವಿಯು ಭಕ್ತರನ್ನು ಪ್ರೀತಿಯಿಂದ ಕಾಪಾಡುವ ಮಹಾತಾಯಿ. ಅಮ್ಮ ಎಂದರೆ ಸಾಕು ತನ್ನ ಮಕ್ಕಳ ನೋವನ್ನು ಹೋಗಲಾಡಿಸಿ ಮಹಾಶಕ್ತಿಯ ಚೈತನ್ಯ ತುಂಬಿ ಕಾಪಾಡುವಳು. ಆದರೆ ಮಹಾನ್ ಶಕ್ತಿವಂತೆ ಚೈತನ್ಯ ರೂಪಿಣಿ ರೇಣುಕಾ ಯಲ್ಲಮ್ಮನ ಜೀವನದಲ್ಲಿಯೂ ಅದೆಷ್ಟು ಅಗ್ನಿ ಪರೀಕ್ಷೆಗಳು ಬಂದಿದ್ದವು ಎಂಬುದು ನಿಮಗೆ ಗೊತ್ತೇ. ರೇಣುಕರಾಜನ ಮಗಳಾದ ರೇಣುಕಾದೇವಿಯನ್ನು ಅವಳ 8ನೆಯ ವಯಸ್ಸಿನಲ್ಲಿ ಅಗಸ್ತ್ಯ ಮುನಿಗಳ ಆದೇಶದಂತೆ ಜಮದಗ್ನಿ ಎಂಬ ಬ್ರಾಹ್ಮಣ ಋಷಿಗೆ ವಿವಾಹವನ್ನು ಮಾಡಿಕೊಡಲಾಗುತ್ತದೆ. ಪತಿ ಸೇವೆ ಮಾಡುವುದು, ಪತಿಗೆ ಪೂಜೆ, ಯಾಗ, ಯಜ್ಞಗಳಿಗೆ ಬೇಕಾಗುವ ಸಾಮಗ್ರಿಗಳನ್ನು ಒದಗಿಸುವ ಕಾಯಕವನ್ನು ಮಾತೆ ರೇಣುಕಾದೇವಿ ಮಾಡುತ್ತಿದ್ದರು. ಅದೆಂಥ ಶಕ್ತಿವಂತೆ ಎಂದರೆ ನದಿಯ ದಡದಲ್ಲಿರುವ ಮರಳಿನಿಂದ ಮಡಿಕೆಯನ್ನು ತಯಾರು ಮಾಡಿ ಹರಿದು ಹೋಗುವ ಹಾವನ್ನು ಹಿಡಿದು ಅದನ್ನು ತಲೆ ಮೇಲೆ ಶಿಂಬಿಯನ್ನಾಗಿಸಿಕೊಂಡು ತಲೆ ಮೇಲೆ ಮರಳಿನ ಕೊಡ ಹೊತ್ತು ನದಿಯ ನೀರನ್ನು ತಂದು ಪತಿಗೆ ಯಜ್ಞಗಳಿಗೆ ಪೂಜೆಗಳಿಗೆ ನೀರನ್ನು ಒದಗಿಸುತ್ತಿದ್ದಳು ರೇಣುಕಾ ಮಾತೆ. ಒಂದು ದಿನ ಅವಳ ಏಕಾಗ್ರತೆಗೆ ಭಂಗವಾಯಿತು. ನದಿಯ ನೀರಲ್ಲಿ ಗಂಧರ್ವರು ನೀರಾಟ ಆಡುವುದನ್ನು ನೋಡಿದಳು. ಅದನ್ನು ನೋಡಿದ ನಂತರ ಮಾತೆಯ ಏಕಾಗ್ರತೆ ಭಂಗವಾಗಿ ಅಂದು ಮರಳಿನ ಮಡಿಕೆ ಒಡೆದು ಹೋಯಿತು, ಹಾವು ಹರಿದು ಹೋಯಿತು. ರೇಣುಕಾ ಯಲ್ಲಮ್ಮ ಬರಿಗೈಯಿಂದ ನೀರಿಲ್ಲದೆ ಬಂದಿರುವುದನ್ನು ಕಂಡು ಜಮದಗ್ನಿ ಕೋಪದಿಂದ ಅವಳನ್ನು ಮನೆಯಿಂದ ಓಡಿಸಿಬಿಟ್ಟರು. ತಾಯಿಯು ತಪಸ್ಸಿಗೆ ಕುಳಿತುಕೊಂಡಳು. ಆಗ ಏಕನಾಥ ಮತ್ತು ಜೋಗೇಶ್ವರ ಎಂಬುವರು 3 ದಿನದಲ್ಲಿ ಪತಿಯನ್ನು ಒಲಿಸಿಕೊಳ್ಳುವ ಬಗೆಯನ್ನು ಹೇಳಿಕೊಡುತ್ತಾರೆ. ತಾಯಿಯು 4ನೇ ದಿನ ಪತಿಯ ಬಳಿಗೆ ಹೋದಾಗ ಪತಿಯ ಕೋಪ ಇನ್ನೂ ತಣ್ಣಗಾಗಿರುವುದಿಲ್ಲ. ಹಾಗಾಗಿ ರೇಣುಕಾ ಮಾತೆಯ ಶಿರವನ್ನು ಕಡಿಯಲು ತನ್ನ ಮಗ ಪರಶುರಾಮನಿಗೆ ಆದೇಶ ನೀಡುತ್ತಾರೆ ಜಮದಗ್ನಿ. ಪಿತೃವಾಕ್ಯ ಪರಿಪಾಲನೆ ಮಾಡಲು ಮುಂದಾದಾಗ ತಾಯಿ ರೇಣುಕಾ ಮಾತೆ ಅಲ್ಲಿಂದ ತಪ್ಪಿಸಿಕೊಂಡು ಯಲ್ಲಮ್ಮ ಎಂಬ ಸಾಮಾನ್ಯ ಮಹಿಳೆಯ ಮನೆಯಲ್ಲಿ ಹೋಗುತ್ತಾರೆ. ಕುಪಿತನಾದ ಪರಶುರಾಮ ಯಲ್ಲಮ್ಮ ಮತ್ತು ರೇಣುಕಾ ಈ ಇಬ್ಬರ ತಲೆಯನ್ನು ಕಡಿದು ಹಾಕುತ್ತಾನೆ. ಪಿತೃವಾಕ್ಯ ಪರಿಪಾಲನೆ ಮಾಡಿದ್ದಕ್ಕೆ ನಿನಗೆ ಏನು ಹೊರಬೇಕು ಕೇಳು ಎಂದು ಜಮದಗ್ನಿ ಪರಶುರಾಮರನ್ನು ಕೇಳಿದಾಗ ನನ್ನ ತಾಯಿಯನ್ನು ಮರಳಿ ಬದುಕಿಸಿಕೊಡಿ ಎಂದು ಪರಶುರಾಮ ಕೇಳುತ್ತಾನೆ. ಜಮದಗ್ನಿಯು ಒಂದು ಪವಿತ್ರ ಜಲವನ್ನು ಕೊಟ್ಟು ಇದನ್ನು ಸಿಂಪಡಿಸು ಎಂದು ಪರಶುರಾಮನಿಗೆ ಹೇಳಿದಾಗ ಪರಶುರಾಮ ಅವಸರದಲ್ಲಿ ಒಂದು ತಪ್ಪನ್ನು ಮಾಡುತ್ತಾನೆ. ಯಲ್ಲಮ್ಮ ಎಂಬ ಮಹಿಳೆಯ ಶಿರಸ್ಸನ್ನು ರೇಣುಕಾ ಮಾತೆಯ ಶರೀರಕ್ಕೆ ಜೋಡಿಸುತ್ತಾನೆ. ಹಾಗಾಗಿ ರೇಣುಕಾ ಮಾತೆ ಅಂದಿನಿಂದ ರೇಣುಕಾ ಯಲ್ಲಮ್ಮ ಎಂದು ಬದಲಾಗುತ್ತಾಳೆ. ಬೆಳಗಾವಿಯ ಸೌದತ್ತಿಯಲ್ಲಿ ಮಾತೆಯ ಬೃಹತ್ ಪ್ರಾಚೀನ ದೇವಾಲಯ ಇದೆ. ನೀವು ಎಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದರೆ ಉಧೋ ಉಧೋ ಯಲ್ಲಮ್ಮ ಎಂದು ಕಮೆಂಟ್ ಮಾಡಿರಿ. ಧನ್ಯವಾದಗಳು.